ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ದಿನದ ಮನೇಲಿ ಎಲ್ಲರೂ ಈರುಳ್ಳಿ ಯೂಸ್ ಮಾಡ್ತಿರ್ತೀರ, ಓಕೆನಾ? ಆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಎಲ್ಲರಿಗೂ ಕಣ್ಣಲ್ಲಿ ನೀರು ಬರುತ್ತೆ, ಕರೆಕ್ಟಾ? ಕಣ್ಣಲ್ಲಿ ನೀರು ಬರಬಾರ್ದು ಅಂದರೆ ಏನು ಮಾಡಬೇಕು? ಒಂದು ಐಡಿಯಾ ಏನಪ್ಪ ಅಂದರೆ, ಈರುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಒಂದು 15ರಿಂದ 20 ನಿಮಿಷ ಫ್ರೀಝರ್ನಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಡಬೇಕು. ಇಟ್ಬಿಟ್ಟು ಆಮೇಲೆ ತೆಗೆದು ಕಟ್ ಮಾಡಿದರೆ ಯಾವುದೇ ರೀತಿಯ ಕಣ್ಣೀರು ಬರಲ್ಲ, ಕಣ್ಣು ಉರಿನೂ ಬರಲ್ಲ. ಓಕೆ, ಇನ್ನೊಂದು ಎರಡನೇ ವಿಷಯ ಏನಪ್ಪ ಅಂದರೆ, ಇಲ್ಲಾಂದ್ರೆ ಒಂದು ಸಿಪ್ಪೆ ತೆಗೆದುಬಿಟ್ಟು ಒಂದು ಅರ್ಧ ಗಂಟೆ ನೀರಲ್ಲಿ ಇಡಬೇಕು. ನೀರಲ್ಲಿಟ್ಟು ಆಮೇಲೆ ಅದನ್ನು ತೆಗೆದುಬಿಟ್ಟು ಕಟ್ ಮಾಡಿ ಯೂಸ್ ಮಾಡೋದ್ರಿಂದ ಕಣ್ಣಲ್ಲಿ ನೀರು ಬರಲ್ಲ. ಮೂರನೇ ವಿಷಯ ಏನಪ್ಪ ಅಂದರೆ, ನೀವು ಗ್ಲಾಸ್ ಇದ್ದರೆ ನಿಮ್ಮ ಹತ್ರ ಕನ್ನಡಕ ಇದ್ದರೆ ಕನ್ನಡಕ ಹಾಕ್ಕೊಂಬಿಟ್ಟು ಕಟ್ ಮಾಡ್ಬೋದು, ಆವಾಗಲೂ ಕಣ್ಣಲ್ಲಿ ನೀರು ಬರಲ್ಲ. ಇನ್ನೊಂದು ವಿಷಯ ಏನಂದರೆ, ನೀವು ಏನಾದರೂ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಗ್ಯಾಸ್ ಹತ್ರ ನಿಂತ್ಕೊಂಡು ಇಲ್ಲಾಂದರೆ ಕ್ಯಾಂಡಲ್ ಇಟ್ಕೊಂಡು ಕಟ್ ಮಾಡಿದ್ರೆ ಅದರಲ್ಲಿರೋ ಸಲ್ಫರ್ ಗುಣ ಏನಾಗುತ್ತೆ, ಆಚೆ ಬಂದು ಹೀರ್ಕೊಳ್ಳುತ್ತೆ, ಅದು ಹೀಟು ಹೀರ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಅದು ಕಣ್ಣಲ್ಲಿ ನೀರು ಬರಲ್ಲ, ಇಲ್ಲಾಂದರೆ ಕಣ್ಣು ಉರಿ ಆಗಲ್ಲ. ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಮಸ್ಕಾರ.